ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ಶ್ಯಾಮಣ್ಣ, ಇನ್ನೂ ಸ್ವಲ್ಪ ಅನ್ನ ಹಾಕಿ. ತಿನ್ನೋದು ನಮ್ಮನ್ನ, ಮಾಡೋದು ನಮಗೆ ದ್ರೋಹ. ಯಾರು ಹೇಳ್ತಾ ಇದ್ರಿ ತಮ್ಮ ಈ ಸುಭಾಷಿತನ? ಸ್ಟ್ರೈಕ್ ಮಾಡೋ ನೆಪದಲ್ಲಿ ತಂದೆ ಮಗಳಿಗೆ ದ್ವೇಷ ತಂದು ಹಾಕಿದ್ರಲ್ಲ ಅವರಿಗೆ, ಬೋನಸ್ ಬೇಕು ಅಂತ ಹಠ ಮಾಡಿ ನಮಗೆ 6 ಲಕ್ಷ ರೂಪಾಯಿ ನುಣ್ಣ ಮಾಡಿದ್ರಲ್ಲ ಅವರಿಗೆ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ, ನನ್ ಸಂಪಾದನೆ ತಾನೆ. ಆಶಾ, ಈ ಜಗತ್ನಲ್ಲಿ ಯಾರ ಅಪ್ಪನ ಮನೆಯನ್ನ ಯಾರು ತಿನ್ಬೇಕಾಗಿಲ್ಲ. ದೇವರು ಪ್ರತಿಯೊಂದೊಂದು ಅಕ್ಕಿ ಕಾಳಿನ ಮೇಲೂ ತಿನ್ಬೇಕಾದವನ ಹೆಸರನ್ನ ಬರೆದಿರ್ತಾನೆ. ಆ ಅಕ್ಕಿ ಮೇಲೆ ನಿಮ್ಮ ಹೆಸರ ಬರ್ದಿದೆ, ಇನ್ನೇ ನಿಮ್ ತಾತನ ಹೆಸರ ಬರೆದಿದೆ. ಮುಚ್ಚೆ ಬಾಯ್ನ. ನೀನು ಮುಚ್ಚ ಬಾಯಿ. ಈ ಕಿವಿಯಿಂದ ಆ ಕಿವಿವರೆಗೂ ಬಾಯಿದೆ ಅಂತ ಕೂಕೋಬೇಡ. ನಿನಗಿಂತ ದೊಡ್ಡ ಗಂಟ್ಲು ನನಗೂ ಇದೆ. ಏನ್ರಿ ಏನ್ರಿ ಮಾಡ್ತೀರಾ? ನೀನ್ ನನಗೇನ್ ಮಾಡ್ಬೇಕು ಅಂತ ಇದ್ದೀಯೋ ಅದನ್ನೇ ನಾನ್ ನಿನಗೆ ಮಾಡ್ಬೇಕಾಗುತ್ತೆ. ನಿಮಿಷಕ್ಕೂ ನಾನು ತೇಜೋವಧೆ ಮಾಡ್ತಾ ಇದ್ದೀಯ ನೀನು. ಹುಷಾರ್. ಶ್ರೀಶಾಮಣ್ಣವ್ರೆ, ಏನ್ ಸ್ವಾಮಿ ಇಲ್ಲಿ ಬನ್ನಿ. ನಮ್ಮ ಮದುವೆ ಮುಂಚೆ ಅಡಿಗೆ ಸಾಮಾನುಗಳು ಎಷ್ಟು ಖರ್ಚು ಮಾಡ್ತಾ ಇದ್ರಿ ನೀವು? 5,000. ಈಗ 5,500. 500 ಹೆಚ್ಚಿಗೆ ಯಾರು ಕೊಡ್ತಾ ಇರೋದು? ನೀವು. ಯಾಕೆ? ನೀವು ನಿಮ್ ತಾಯಿ ಊಟ ಮಾಡೋದಕ್ಕೆ. ಗೊತ್ತಾಯ್ತೆ ಆಶಾದೇವಿ ಅವರೇ, ನಾನು ತಿಂತಾ ಇರೋ ಒಂದೊಂದಗಳು ನನ್ನ ಶ್ರಮದ ಸಂಪಾದನೆ.